ನಮಸ್ತೆ ಎಲ್ಲರಿಗೂ. ನನಗೆ ಯಶವಂತ್ ಬಂದು ನಂದು ಬಿಗ್ ಬಾಸ್ ಗಿಂತ ಮುಂಚೆ ನಂದು ಯಾವ ಡಾಗ್ ನಾನು ಲಾಂಚ್ ಮಾಡಿದ್ದೀನಿ ಎಲ್ಲದಕ್ಕೂ ಫಸ್ಟ್ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವಾಗಿಂದ ಪರಿಚಯ. ಅವಾಗಲೇ ಹೇಳ್ತಾ ಇದ್ದೆ, ನೀವು ಆಂಕರ್ ತರ ಕಾಣಿಸಲ್ಲ, ಹೀರೋ ತರ ಕಾಣಿಸ್ತೀರಾ ಅಂತ. ಇವತ್ತು ಒಂದೊಂದು ಪೋಸ್ಟ್ರು ನಾನು ಹಿಂದೆ ನೋಡ್ತಾ ಇದ್ದೀನಿ, ಅದು ಡ್ಯಾನ್ಸ್ ಪೋಸ್ಟ್ ಅನಿಸ್ತಾ ಇಲ್ಲ, ಒಂದು ಮೂವಿ ಪೋಸ್ಟ್ ತರ ಒಂದು ಸ್ಟೈಲ್ ಆಗಿ ಅವ್ರ ಕೈ ಹಿಂಗನ್ನದಾಗ್ಲಿ ಅದೆಲ್ಲ ನೋಡ್ತಾ ಇದ್ರೆ ಒಂದು ಹಾವ ಭಾವ ಇದೆಯಲ್ಲ, ಫೇಸ್ ಎಕ್ಸ್ಪ್ರೆಷನ್, ಒಂದು ಡ್ಯಾನ್ಸ್ ಮಾಡೋ ರೀತಿ, ಅಲ್ಲಿ ಎಲ್ಲಾ ಡ್ಯಾನ್ಸರ್ಸ್, ಆಮೇಲೆ ಇವರು ಮೇಡಮ್ ಅಂತೂ ಪಕ್ಕಾ ಡ್ಯಾನ್ಸರ್ಸೇ, ಆದ್ರೂ ಇವರು ಹೊಸದಾಗಿ ಕಲ್ತಿದ್ರು ಎಲ್ಲಾರು ಈಕ್ವಲ್ ಆಗಿ ಮಾಡಿದ್ದಾರೆ. ಆಮೇಲೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಒಂದು ಡ್ರೆಸ್ ಸೆನ್ಸ್ ಆಗ್ಬೋದು, ಸ್ಟೈಲ್ ಆಗ್ಬೋದು, ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಇವ್ರ ಜೊತೆ ಸೇರಿ ಆಲ್ಬಮ್ ಸಾಂಗ್ ಮಾಡ್ಬೇಕಿತ್ತು. ಕಾರಣಾಂತರದಿಂದ ನಾವು ಸ್ವಲ್ಪ ಸ್ಲೋ, ಅವ್ರ ಮಾತಿಗೆ ನಾನು ಇನ್ನ ಮಾಡೋಣ ಅಂತ ಇದ್ ಮಾಡ್ತಾ ಇದ್ವಿ. ಇನ್ನೊಂದು ಸಾಂಗು ನಾವು ಅವರು ಇವಾಗ ಮಾಡ್ಬೇಕಂತ ಅನ್ನಿಸ್ತಾ ಇದೆ, ಯಾಕಂದ್ರೆ ಆ ಲೆವೆಲಿಗೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ಮ್ಯೂಸಿಕ್ ಆಗ್ಲಿ, ತೆಗ್ದಿರೋದಾಗ್ಲಿ, ಡ್ರೆಸ್ ಆಗ್ಲಿ, ಇವ್ರು ಅಷ್ಟು ಜನದಲ್ಲಿ ಎದ್ದು ಕಾಣಿಸ್ತಾರೆ ಹೀರೋ ತರ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಸಾಂಗ್ ತರ ಇನ್ನ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಒಂದು ಮೂವಿಲಿ ಹೀರೋ ಆಗ್ಲಿ ಅಂತ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಬಂದಿರೋ ಎಲ್ಲಾರ್ಗು ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಥ್ಯಾಂಕ್ ಯು. ಭಾಷಣ ಮಾಡೋ ತರ ಬರಲ್ಲ, ದಯವಿಟ್ಟು ತಪ್ಪೇ. ನೀವು ಹಿಂಗ್ ಮಾತಾಡಿದ್ರೆ ಚಂದ ಸರ್ ಅಲ್ವಾ? ನಿಮ್ಮ ಯಶವಂತ್ ಅವರ ಆಲ್ಬಮ್ ಸಾಂಗ್ ನಾವು ಕಾಯ್ತಾ ಇರ್ತೀವಿ ನೆಕ್ಸ್ಟ್.